ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರಧಿಯ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದ ಅಥವಾ ಹೆಚ್ಚು ಜನರಿಗೆ ಗೊತ್ತಿಲ್ಲದ ವಚನ ಅಂತಾನೆ ಹೇಳಬೇಕು. ಇದನ್ನ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆದ್ರೆ ಬಹಳ ಜನ ಇದನ್ನ ಜೀವನದಲ್ಲಿ ಪ್ರಯೋಗ ಮಾಡೋದಿಲ್ಲ. ಆದ್ರೆ ನಾನು ಕಾಲೇಜ್ ಓದ್ಬೇಕಾದ್ರೆ ಅಥವಾ 10ನೇ ತರಗತಿಯಿಂದನೇ ಚಿಂತನೆ ಪ್ರಾರಂಭ ಆಯ್ತು, ಜಿಜ್ಞಾಸೆ ಶುರುವಾಯ್ತು ನನ್ನೊಳಗಡೆ. ಅಂದ್ರೆ ಏನಿದು ಸಂಸಾರ, ಏನಿದು ಜಗತ್ತು, ಏನು ಸಾವು, ಏನು ಹುಟ್ಟು, ಇದ್ರ ಬಗ್ಗೆ ಚಿಂತನೆ ಶುರುವಾಗಿತ್ತು. ಆದ್ರೆ ಉತ್ತರ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಒಬ್ಬೊಬ್ರು ನಂತರ ಹೇಳ್ತಾರೆ. ಇಲ್ಲಿ ಬಸವಣ್ಣನವರು ಅಂದ್ರೆ ಲಿಂಗಾನಂದ ಸ್ವಾಮಿಗಳ ಪ್ರವಚನದಲ್ಲಿ ಪ್ರವಚನ ಕೇಳ್ತಾ ಇರ್ಬೇಕಾದ್ರೆ ಹಾಡ ಹಾಕ್ತಿದ್ರು. ಮೊದಲಿಗೆ ಒಂದು ಅರ್ಧ ಗಂಟೆ ವಚನಗಳು ಮತ್ತು ಭಕ್ತಿಗೀತೆಗಳು, ಬಸವಣ್ಣವ್ರ ಬಗ್ಗೆ ಬರೆದಂತ ಹಾಡುಗಳು ಎಲ್ಲ ಪ್ರಸಾರ ಆಗ್ತಿದ್ವು ಮೈಕಲ್ಲಿ. ಅದ್ರಲ್ಲಿ ಇದು ಬರ್ತಿತ್ತು, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಅಂದ್ರೆ ಒಂದು ಚಿತ್ರ ಕಲ್ಪಿಸ್ಕೊಳ್ಳಿ. ಈಜಾಡೋದಕ್ಕೆ ಒಬ್ಬನ್ನ ನೀವು ಬಿಟ್ಟಿದ್ದೀರ ಅಥವಾ ನೀವೇ ಈಜಾಡಕ್ಕೆ ಹೇಳಿದೀರ, ಈಜ್ ಬರೋಲ್ಲ. ಈಜ್ ಬರ್ದಿದ್ದವರು ಈಜ್ ಕಲಿಯೋದಕ್ಕೋಸ್ಕರ ಬೆಂಡ್ ಕಟ್ಕೊಂತಾರೆ, ಗೊತ್ತಿದೆ ನಿಮ್ಗೆಲ್ಲ ಅಲ್ವಾ? ಬೆಂಡ್ ಕಟ್ಕೊಳ್ತಾರೆ ಅಥವಾ ಸೋರೆಕಾಯಿ ಕಟ್ಕೊಂತಾರೆ. ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಕ್ಯಾನ್ಗಳು ಬಂದವಲ್ಲ ಈಗ, 5 ಲೀಟರ್ದು, ಈ ತರದ್ 2 ಲೀಟರ್ದು ಕಟ್ಟಿದ್ರು 2 ಲೀಟರ್ದು 2 ಬಾಟ್ಲ್ ಕಟ್ಟಿದ್ರೆ ಮುಳುಗ್ಸೋದಿಲ್ಲ, ತೇಲಿಸ್ತಿರ್ತದ. ಕೊರಳಲ್ಲಿ ತೇಲಿಸ್ತಕ್ಕಂತ ಬೆಂಡು, ಕಾಲಲ್ಲಿ ಮುಳುಗಿಸ್ತಕ್ಕಂತ ಗುಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಅಂದ್ರೆ ಗುಂಡು ತೇಲದಕ್ ಬಿಡಲ್ಲ, ಕೆಳಗಡೆ ಜಗ್ತಿರ್ತದ. ಬೆಂಡು ಮುಳುಗಕ್ ಬಿಡಲ್ಲ. ಇದೇ ಸಂಸಾರ ಅಂತ ಬಸವಣ್ಣವ್ರು ಹೇಳೋದು. ಸಂಸಾರದ ಚಿತ್ರಣ ಎಷ್ಟು ಚೆನ್ನಾಗಿದೆ ನೋಡಿ. ಸಂಸಾರದಲ್ಲಿ ಅಥವಾ ಸಂಸಾರ ಅಂದ್ರೆ ಬರೀ ಗಂಡ ಹೆಂಡತಿಯರ ಸಂಸಾರ ಅಂತ ಇಷ್ಟೇ ತಗೋಬಾರ್ದು. ಸಾಧಕನಿಗೆ ಪ್ರಾರಂಭಾವಸ್ಥೆಯಲ್ಲಿ ಈ ತರ ಕಾಡುವಂತದುಂಟು. ಸುಖ ದುಃಖಗಳು, ನೋವು ನಲಿವುಗಳು, ಸನ್ಮಾನ ಅಪಮಾನಗಳು, ಸ್ತುತಿ ನಿಂದೆಗಳು, 2 ದ್ವಂದ್ವ. ಒಟ್ಟು ಈ ಜಗತ್ತಿನಲ್ಲಿ ದ್ವಂದ್ವಾತ್ಮಕವಾದ ಜಗತ್ತು ಇದು. ಇಂತಹ ಜಗತ್ತಿನಲ್ಲಿ ಇಂತಹ ಸಂಸಾರ ಅಂದ್ರೆ, ಸಂಸಾರ ಅಂತಂದ್ರೆ ಅದು ಎಲ್ಲಿ ದ್ವಂದ್ವತೆ ಇರ್ತದೋ ಅದು ಸಂಸಾರ. ದ್ವಂದ್ವ ಇದ್ದದ್ದು ಸಂಸಾರ. ಗಂಡ ಹೆಂಡತಿಯರು ಅಂದ್ರೆ ಮದ್ವೆ ಆಗೋದು, ಮಕ್ಕಳಾಗೋದು, ಅದು ಸಂಸಾರನೇ ಹೌದು, ಅದಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಎಲ್ಲಿ ಬಂಧನ ಇರುತ್ತೋ, ಕೆಲವು ಸಾರಿ ಗಂಡ ಹೆಂಡತಿಯರು ಇದ್ರೂ ಕೂಡ ಬಂಧನ ಇಲ್ಲೇ ಇರ್ಬೋದು. ಶರಣರ ಸಂಸಾರದಲ್ಲಿ ಬಂಧನ ಇಲ್ಲೇ ಇರ್ಬೋದು. ಕೆಲವರು ಮದ್ವೆ ಆಗದಿದ್ರು ಕೂಡ ನಾನ್ ಮದ್ವೆ ಆಗಿಲ್ಲ ಅನ್ನೋದೇ ಒಂದು ಅಹಂಕಾರ ಆಗ್ಬೋದು, ಅದು ಕೂಡ ದೊಡ್ಡ ಬಂಧನ ಆಗ್ಬೋದು. ಅದಕ್ಕೆ ಎಲ್ಲಿ ಬಂಧನ ಇರ್ತದೋ, ಎಲ್ಲಿ ಅಹಂಕಾರ ಇರ್ತದೋ, ಎಲ್ಲಿ ಅಜ್ಞಾನ ಇರ್ತದೋ ಅದೇ ಸಂಸಾರ. ಆ ಸಂಸಾರದ ಲಕ್ಷಣ ಏನಪ್ಪಾ ಅಂತಂದ್ರೆ, ತೇಲಿಸ್ದಂಗೆ ಆಗಿರುತ್ತೆ. ಇನ್ನೇನ್ ತೇಲ್ತಾ ಇದೆ ಅನ್ನುವಾಗ್ಲೇ ಮುಳುಗಕ್ ಶುರು ಆಗುತ್ತೆ. ಇನ್ನೇನ್ ಮುಳುಗೋಯ್ತು ಎಲ್ಲ ಮುಗ್ದೋಯ್ತು ಅನ್ನುವಾಗ ತೇಲ್ಸಕ್ ಶುರು ಆಗುತ್ತೆ. ಅಂದ್ರೆ
ದ್ವಂದ್ವಾತ್ಮಕವಾದ ಸಂಸಾರ, ಈ ಸಂಸಾರ ಶರಧಿ ಅಂದ್ರೆ ಸಮುದ್ರ. ಸಮುದ್ರದಲ್ಲಿ ಹೇಗೆ ಅಲೆಗಳು ಬರ್ತಿರ್ತಾವಲ್ಲ, ಬರೋದು, ದಂಡೆಗೆ ಹೊಡೆಯೋದು ಮತ್ತೆ ಮುಳುಗೋದು, ದಂಡೆಗೆ ಹೊಡೆಯೋದು ಮತ್ತೆ ಮುಳುಗೋದು, ಮತ್ತೆ ಅಲೆ ಹುಟ್ಟೋದು, ಈ ತರ ನಡೀತಿರ್ತದಲ್ಲ, ಹಾಗೆ ಸಂಸಾರದಲ್ಲಿ ದ್ವಂದ್ವಾತ್ಮಕವಾದ ಅಲೆಗಳು, ಸುಖ ದುಃಖಗಳು, ನೋವು ನಲಿವುಗಳು, ಮಾನ ಅಪಮಾನಗಳು ಇವೆಲ್ಲ ಇದ್ದದ್ದೇ. ಇದನ್ನ ದಾಟಿಸಿ ಕಾಯೋ ಕಾಲಾಂತಕ. ಕಾಲಾಂತಕ ಅಂದ್ರೆ ಕಾಲವನ್ನ ಸಂಹರಿಸುವವನು, ಕಾಲವನ್ನ ಪರಿಹರಿಸುವವನು. ಕಾಲಾಂತಕ ಅಂದ್ರೆ ಪರಮಾತ್ಮ, ಆ ಸಾವನ್ನ ಗೆಲ್ಲಿಸುವವನು, ಮೃತ್ಯುಂಜಯ ಅಂತ ಕೂಡ ಅವನಿಗೆ ಕರೀತಾರೆ. ಅಂತಹ ಪರಮಾತ್ಮನಿಗೆ ಅವರು ಮೊರೆ ಇಟ್ಟು ಕೇಳ್ಕೊಳ್ತಾ ಇದ್ದಾರೆ. ಅಂತಹ ಮೊರೆ ನಮ್ದೆಲ್ಲ ಆಗ್ಬೇಕು. ದ್ವಂದ್ವಾತ್ಮಕ ಸುಖ ದುಃಖಗಳು ಮನುಷ್ಯನಿಗೆ ಎಲ್ಲಿ ತನಕ ಇರುತ್ತಪ್ಪ ಅಂತಂದ್ರೆ, ಎಲ್ಲಿ ತನಕ ಅವನ ಅಂತರ್ಮುಖಿ ಆಗೋದಿಲ್ವೋ, ಎಲ್ಲಿ ತನಕ ಅವನ ಇಚ್ಛೆ ಪ್ರಕಾರ ಸಾಧನೆ ಮಾಡಕ್ಕೆ ತೊಡಗಲ್ವೋ, ಅಲ್ಲಿ ತನಕ ನೀವು ಬೇಕಾದಷ್ಟು ದೊಡ್ಡವರಾಗ್ರಿ. ದೊಡ್ಡವರಾದ್ರೂ ಕೂಡ ಈ ಜಗತ್ತಿನ ಸುಖ ದುಃಖಗಳು, ಹಿಂಸೆಗಳು ಬಿಡಲಿಲ್ಲ. ಎಂತ ಕೋಟ್ಯಾಧೀಶ ಆಗ್ಲಿ. ಈಗ ಕೋಟ್ಯಾಧೀಶರುಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಚಟಗಳಿಗೆ ಬಲಿ ಆಗ್ಬಿಡ್ತಾರೆ. ಯಾವತ್ತಿಗೂ ಹಂಗೇನೆ, ರಾಜರಾಗ್ಲಿ ಶ್ರೀಮಂತರುಗಳಾಗ್ಲಿ, ಅಲ್ಲಿ ದುಃಖವನ್ನು ಮರಿಬೇಕು ಅಂತ ಹೋಗ್ತಾರೆ, ಮರೆಯಕ್ಕಾಗಲ್ಲ, ಅದು ತಾತ್ಕಾಲಿಕ. ಒಬ್ರು ಹೇಳ್ತಾ ಇದ್ರು ನನಗೆ, ಅವರು ಸ್ವಲ್ಪ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ, ಕ್ರಿಶ್ಚಿಯನ್ರು, ಆದ್ರೆ ಹಿಂದೂ ಸಂಸ್ಕೃತಿ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಅವ್ರು ಅಮೆರಿಕಕ್ಕೆ ಬೇರೆ ಬೇರೆ ಕಡೆ ಸ್ನೇಹಿತರ ಹತ್ರ ಎಲ್ಲ ಹೋಗ್ತಿರ್ತಾರೆ. ಅವರು ಬ್ಯಾಚುಲರ್ ಇದ್ದಾರೆ, ಅವಿವಾಹಿತರು. ಈ ಮಾರ್ಗದಲ್ಲಿ ಇದ್ದಾಗ ಆಗುವ ಆನಂದ, ಈ ಮಾರ್ಗದಲ್ಲಿರುವ ಅಷ್ಟು ಬರುವಾಗ ಚೆನ್ನಾಗಿ ಬರ್ತಕ್ಕಂಥ ನಿದ್ರೆ, ಅಲ್ಲಿ ಭೋಗದಲ್ಲಿ ಅಂದ್ರೆ ಕುಡ್ತಾ ಅಥವಾ ಏನು ಮೋಜು ಮಸ್ತಿನಲ್ಲಿ ತೊಡಗ್ತಾರೆ, ಅವತ್ ಖಂಡಿತ ನನ್ಗೆ ಒಳ್ಳೆ ನಿದ್ದೆ ಬರಲ್ಲ. ನಾವ್ ಅದನ್ನೇ ಸುಖ ಅಂತ ಅನ್ಕೊಂತಾರ ಅವ್ರು ಅಷ್ಟೇನೆ. ಆದ್ರೆ ದುಃಖಿಗಳಾಗಿರ್ತೀವಿ ಅಲ್ಲಿ. ಇಲ್ಲಿ ಶಾಂತವಾಗಿ ನಾವು ಏನೂ ಇಲ್ದೆ, ವಿಕಾರ ಇಲ್ದೆ, ಸುಮ್ನೆ ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ 8 ಗಂಟೆಗೆ ನಿದ್ದೆ ಮಾಡ್ತಾರ ಅವ್ರು. ಬೇಕಾದ್ರೆ 4 ಗಂಟೆಗೆ ಎದ್ದೇಳ್ತಾರೆ, 3 ಗಂಟೆಗೆ ಎದ್ದೇಳ್ತಾರೆ, ಪಾದಯಾತ್ರೆಗೂ ಕೂಡ ಬರ್ತಾರ ಅವ್ರು. ಅಂದ್ರೆ ಹೀಗೆ ಈ ಸುಖ ದುಃಖಗಳನ್ನ ಗೆಲ್ಲುವ ಮಾರ್ಗ ಏನಪ್ಪಾ ಅಂದ್ರೆ, ಮರವೇ ಒಳಗಾಗೋದು ಸುಖ ದುಃಖ ಗೆದ್ದಂಗಲ್ಲ, ತಪ್ಪಿಸ್ಕೊಳ್ಳೋದು. ಆ ಕುಡಿತದ ಚಟ ಇರ್ಬೋದು ಅಥವಾ ಮತ್ತೆ ಯಾವುದೇ ಚಟ ಇರ್ಬೋದು, ಇದು ತಪ್ಪಿಸ್ಕೊಳ್ತಕ್ಕಂಥದ್ದು, ಸುಖ ದುಃಖಗಳಿಂದ ಬೆನ್ನು ಕೊಟ್ಟು ಓಡಿ ಹೋಗ್ತಕ್ಕಂಥದ್ದು. ಇನ್ನೂ ಜಾಸ್ತಿ ಆಳಕ್ಕೆ ಕೆಸರಿಗೆ ಬೀಳ್ತೀವಿ. ಆದ್ರೆ ಸುಖ ದುಃಖಗಳನ್ನ, ದ್ವಂದ್ವಗಳನ್ನ ಮೀರ್ತಕ್ಕಂಥದ್ದು ಅಂತಂದ್ರೆ ಅದು ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ. ಇದೇನಿದೆ ಅದು ಪರಮಾತ್ಮನನ್ನ ಆಶ್ರಯಿಸ್ತಕ್ಕಂತಹ ಮಾರ್ಗ. ಅದು ಸುಖ ದುಃಖವನ್ನ, ಏನು ನೋವಿದೆ, ದುಃಖ ಇದೆ, ಕೆಟ್ಟ ಕನಸಿದೆ, ಅನಿದ್ರೆ, ಇವತ್ತು ತುಂಬಾ ಜನರಿಗೆ ಕಾಡಿಸ್ತಿರ್ತಕ್ಕಂಥದ್ದು ನಿದ್ರಾರಹಿತ್ಯತೆ. ನಿದ್ದೆನೆ ಬರಲ್ಲ ಅಂತಾರೆ. ಏನ್ ತಗೊಂಡ್ರು ನಿದ್ದೆ ಒಳ್ಳೆ ಊಟ ಮಾಡಿ ಮಲ್ಕೊಂತಾರೆ, ನಿದ್ದೆ ಬರಲ್ಲ, ಒದ್ದಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಏನು ತೊಂದರೆಗಳಿರಲ್ಲ, ಚಿಂತೆ ಮಾತ್ರ ಬಿಡಲ್ಲ. ಅವ್ರಿಗೆಲ್ಲಾ ಸೌಲಭ್ಯಗಳಿರ್ತದೆ, ಮನೆ, ಸ್ವಂತ ಮನೆ, ಹಣ, ಅಧಿಕಾರ ಎಲ್ಲ ಇರ್ತದೆ, ನಿದ್ದೆ ಬರಲ್ಲ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ತಪ್ಪಿಸಿಕೊಳ್ಳುವ ಮಾರ್ಗ ಅಂದ್ರೆ ಧ್ಯಾನ ಮಾರ್ಗ, ಪೂಜಾ ಮಾರ್ಗ. ಅದನ್ನ ನಾವು ಹಿಡಿಲೇಬೇಕು. ಪೂಜೆಯೂ ಕೂಡ ಅದು ಪ್ರಾರಂಭದ ಹಂತವೇ ಹೊರತು ಧ್ಯಾನದಷ್ಟು ಶ್ರೇಷ್ಠವಾದದ್ದು ಪೂಜೆ ಅಲ್ಲ. ಪೂಜೆ ಮಾಡ್ತಾ ಮಾಡ್ತಾ ಶರಣರು ಪ್ರಾಣಲಿಂಗ ಸ್ಥಿತಿಗೆ ಬರ್ಬೇಕು ಅಂತ ಹೇಳಿದ್ರು. ಇಷ್ಟಲಿಂಗದಲ್ಲಿ ಕುತ್ಕೋಬೇಡಿ, ಮುಂದೆ ಬನ್ನಿ, ಪ್ರಾಣಲಿಂಗ, ಭಾವಲಿಂಗ, ಆ ಸಾಧನೆಗೆ ಬನ್ನಿ ಅಂದಾಗ ಅದು ಧ್ಯಾನ. ಧ್ಯಾನ ಮೌನವೆಂಬ ಶಸ್ತ್ರದಿಂದ ನಿಮ್ಮ ಗೆಲ್ಲರಿಯದೆ ಅಹಂಕಾರದಿಂದ ಕೆಮ್ಮನೆ ಕೆಟ್ಟನೆಯ ಅಂತ ಬಸವಣ್ಣವರು ಅಲ್ಲಮ ಪ್ರಭುಗಳಿಗೆ ಒಂದ್ ಕಡೆ ನಿವೇದನೆ ಮಾಡ್ಕೊಳ್ತಾರೆ. ಅಂದ್ರೆ ಪರಮಾತ್ಮನ ಗೆಲ್ಲೋದಕ್ಕೆ ಧ್ಯಾನ ಮತ್ತು ಮೌನ ಇವೇ ಶಸ್ತ್ರಗಳು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂತಹ ಮಾತನ್ನ ತಿಳ್ಕೊಂಡು ಸಾಧನಾ ಪಥದಲ್ಲಿ ನಡೀತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ಆಗ್ಬೇಕು. ಅದಕ್ಕೆ ಈ ಪಾದಯಾತ್ರೆಗಳು, ಬೆಳದಿಂಗಳ ಪಾದಯಾತ್ರೆ, ಕಾಯಕ, ಇದೆಲ್ಲ ಏನಕ್ಕಪ್ಪ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಿರಂತರ ಸಾಧನೆಗೆ. ಇವತ್ತು ಉಳುವಿಗೆ ಹೋಗಿದ್ವಿ, 11ನೇ ತಾರೀಕು ಏಪ್ರಿಲ್ 11 ಪಾದಯಾತ್ರೆ ಇದೆ. ಅದಕ್ಕೆ ಸಿದ್ಧತೆ ಮಾಡೋಕ್ಕೋಸ್ಕರನೇ ಉಳುವಿದೆ, ಶಿವಪುರದ ತನಕ ಹೋಗಿ ಮುಟ್ಟಿ ಎಲ್ಲರಿಗೂ ಹೇಳಿ ಬಂದಿದ್ದೀವಿ. ಇನ್ನು ಈ ಶನಿವಾರದ ದಿವಸ ಒಂದು ಕಾರ್ಯಕ್ರಮ ಇದೆ, ಗಮನಿಸಿ. ಅದ್ರಲ್ಲಿ ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಬೆಳದಿಂಗಳ ಪಾದಯಾತ್ರೆ. ಆ ಬೆಳದಿಂಗಳ ಪಾದಯಾತ್ರೆಗೆ ಮುಂಚೆ, ಬೆಳದಿಂಗಳ ಪಾದಯಾತ್ರೆ 9:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ 10 ತಿಂಗಳು 11 ತಿಂಗಳು ಆಗಿರ್ಬೋದು ಬೆಳದಿಂಗಳ ಪಾದಯಾತ್ರೆ ಪ್ರಾರಂಭ ಆಗಿ. ಅದಕ್ಕಿಂತ ಮುಂಚೆ ಒಂದು ಕಾರ್ಯಕ್ರಮ ಇದೆ, 6 ಗಂಟೆಯಿಂದ ಪ್ರಾರ್ಥನೆ ಶುರುವಾಗುತ್ತೆ. ಅವತ್ತು 7 ಗಂಟೆ ಬದಲಾಗಿ
6 ಗಂಟೆಯಿಂದ ಏನು ಕಾರ್ಯಕ್ರಮ ಅಂದ್ರೆ ಪ್ರಾರ್ಥನೆ ಆದ್ಮೇಲೆ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಂತ ಧಾರವಾಡದಲ್ಲಿ ಬಹಳ ಒಳ್ಳೆ ಡಾಕ್ಟರ್ ಇದ್ದಾರೆ. ದೊಡ್ಡ ಡಾಕ್ಟರ್ ಅಲ್ಲ, ಅವರು ಒಳ್ಳೆ ಡಾಕ್ಟರ್. ಅವರು ಪರಿಸರವಾದಿನೂ ಹೌದು, ದೇಶಭಕ್ತರು, ಆಮೇಲೆ ಧ್ಯಾನ ಜೀವಿಗಳು. ಅವರು ಒಂದು ವಿಷಯದಲ್ಲಿ ಮಾತಾಡ್ತಾರೆ, ಸುಮಾರು ಒಂದು 3/4 ಗಂಟೆ ಉಪನ್ಯಾಸ ಕೊಡ್ತಾರೆ. ಏನಪ್ಪಾ ಅಂದ್ರೆ ಚರಕ ಏಕೆ, ಈಗ ಏಕೆ. ಬಹಳ ಅದ್ಭುತವಾದ ವಿಷಯ ಅದು. ಆರಿಸ್ಕೊಂಡಿರೋ ಟಾಪಿಕ್ ಬಹಳ ಅದ್ಭುತವಾಗಿದೆ. ಚರಕ ಅಂದ್ರೆ ಗೊತ್ತು ನಿಮಗೆಲ್ಲ, ಗಾಂಧೀಜಿಯವ್ರು ನೂಲ್ತಿರ್ತಾರಲ್ಲ, ಅದನ್ನ ಈಗ ಹೊಸದಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಯಾಕೆ ಬೇಕಾಗಿತ್ತು ನಮ್ಮ ದೇಶದಲ್ಲಿ, ಗಾಂಧೀಜಿ ಏನಕ್ಕೋಸ್ಕರ ಅದನ್ನ ಬಳಸ್ಕೊಂಡ್ರು, ಈಗ ಯಾಕೆ ಬೇಕು ಚರಕ? ಇಷ್ಟೆಲ್ಲ ಬಟ್ಟೆ ಮಿಲ್ಗಳು, ಏನು ಕೃತಕ ನೂಲುಗಳು ಎಲ್ಲ ಇದ್ರು ಇವತ್ತು ಚರಕದ ಅಗತ್ಯ ಮತ್ತೆ ಉಂಟಾಗಿದೆ. ಮತ್ತೆ ಬೇಕೇ ಬೇಕು, ಮುಂದಾದ್ರೂ ಚರಕ ಬೇಕು. ನಾವೆಲ್ಲರೂ ಸ್ವಾವಲಂಬಿಗಳಾಗ್ಬೇಕಾದ್ರೆ ನೂಲು ಬೇಕು. ಶರಣರು ಕೂಡ ಕೈಯಿಂದ ನೂಲು ಬಹಳ ಶ್ರೇಷ್ಠ. ಅದು ಶೀಲಗಳಲ್ಲಿ ಅದು ಒಂದು. ಕೈಯಿಂದ ನೂಲು ತೆಗೆದು ಬಟ್ಟೆನೆ ಎತ್ಕೊಳ್ತಕ್ಕಂಥದ್ದು 64 ಶೀಲಗಳಲ್ಲಿ ಒಂದು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ, ಪಾಲ್ಕುರ್ಕೆ ಸೋಮನಾಥ್ ಹೇಳ್ತಾರೆ. ಅದ್ರ ಬಗ್ಗೆ ಡಾಕ್ಟರ್ ಕುಲಕರ್ಣಿಯವರು ಮಾತಾಡ್ತಾರೆ. ಅದಕ್ಕೆ ಅವತ್ತು ನೀವೆಲ್ಲ ಪಾಲ್ಗೊಳ್ಬಹುದು. ಇನ್ನು ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ. ಇವತ್ತು ಮೆಸೇಜ್ ಕೂಡ ಹಾಕಿದ್ದಾರೆ ಅಂತ ಕಾಣುತ್ತೆ, ವಾಟ್ಸಪ್ ಮೆಸೇಜ್. ಅದನ್ನ ಎಲ್ರಿಗೂ ಫಾರ್ವರ್ಡ್ ಮಾಡಿ. 9:30 ಅಂದ್ರೆ 6ರಿಂದ 8 ಕಾರ್ಯಕ್ರಮ ಆಗುತ್ತೆ. 8 ಗಂಟೆ ಮೇಲೆ ಪ್ರಸಾದ, 1 ಗಂಟೆ ವಿಶ್ರಾಂತಿ. 8:30 9:30ವರೆಗೆ. 9:30 ಪಾದಯಾತ್ರೆ ಪ್ರಾರಂಭ ಆಗುತ್ತೆ, 20 ಕಿಲೋಮೀಟರ್. ಬೆಳಿಗ್ಗೆ 4:30 ತನಕ ಅವತ್ತು ಜಾಗರಣೆ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥವ್ರು ಪಾಲ್ಗೊಳ್ಳಿ ಅಂತ ಹೇಳ್ತಾ, ಈಗ ನಿಮಗೆ ಸಂಗೀತದ ಔತಣವನ್ನು ಉಣಿಸ್ತಾರೆ. ನಿಮಗೆಲ್ಲ ಸಂಗೀತ ಕೇಳಿಸ್ತಾರೆ ನಮ್ಮ ಚಂದ್ರಕಲಾ ಅಕ್ಕವರು. ಆಮೇಲೆ ಮಡಿವಾಳಯ್ಯನವರು ಬಂದಿದ್ದಾರೆ ತಬಲಾ ನುಡಿಸೋದಕ್ಕೆ. ಗರ್ಗದಲ್ಲಿ ಮಡಿವಾಳಪ್ಪನವ್ರ ಪ್ರಸಿದ್ಧಿ, ಅದಕ್ಕೆ ಇವರಿಗೂ ಮಡಿವಾಳಯ್ಯ ಅಂತ ಹೆಸರಿಟ್ಟಿದ್ದಾರೆ. ಅವರು ಬಂದಿದ್ದಾರೆ. ಇಬ್ರು ಕಲಾವಿದರು ನಿಮಗೆ ಸಂಗೀತ ಕೇಳಿಸ್ತಾರೆ. ಜೊತೆಗೆ ಇನ್ನೂ ಯಾರು ವಚನ ಹೇಳ್ತೀರಾ? ನಮ್ಮ ಮಾನಸ್ವಿ ಶುರು ಮಾಡಿದ್ಲು, ಈಗ ತಕ್ಷಣ ಅವಳದೇ ಇದೆ. ಅವಳು ಹೇಳಿದ ನಂತರ ಬೇರೆಯವರೆಲ್ಲ ಹೇಳಿ. ನನಗೆ ಒಂದು ರೇಡಿಯೋದಲ್ಲಿ 1-2 ಕಾರ್ಯಕ್ರಮಗಳಿದಾವೆ, ಅದಕ್ಕೆ ಕೇಳೋದಕ್ಕೆ ನಾನು ಹೋಗ್ತೀನಿ. ಆಮೇಲೆ ಮಂಗಳ ಮಾಡಿ ಎಲ್ಲ ಆದ್ಮೇಲೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಇವತ್ತಿನ ಚಿಂತನವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.